ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ದಾಗ ನಾವು ಏನು ಮಾಡಕ್ಕೆ ಕೊಟ್ಟಿದ್ದೀವಿ ಅಂದ್ರೆ ಕ್ಯಾಟ್ರಿಂಗ್ ಬ್ಲಾಗ್. ಕ್ಯಾಟ್ರಿಂಗ್ದಾಗ ಎಷ್ಟು ಅರ್ನ್ ಮಾಡ್ಬೋದು ಅಥವಾ ಏನೇನು ಕಷ್ಟಗಳು ಬರ್ತಾವೆ ಮತ್ತು ಹೆಂಗಿರುತ್ತೆ ಕ್ಯಾಟ್ರಿಂಗ್ ಅಂತ ರಿವೀಲ್ ಮಾಡಕ್ಕೆ ಹೊಂಟಿದ್ದೀನಿ. ಈಗ ನಾನು ಬೆಳಿಗ್ಗೆ 5:05 ರೆಡಿಯಾಗಿ ಬಸ್ ಹತ್ಕೊಂಡು ಆ ಕ್ಯಾಟ್ರಿಂಗ್ ಜಾಗಕ್ಕೆ ಹೋಗುತ್ತಲೇನ ಒಂದು 7-7:30 ಆಗಿತ್ತು. ಆ ಕೆಲಸ ಬಂದುಬಿಟ್ಟು ಜನಸ್ನೇಹಿ ವಿದ್ಯಾಲಯ ಬೆಂಗಳೂರದಲ್ಲಿತ್ತು. ಅದು RSS ಕ್ಯಾಂಪ್. ಅಲ್ಲಿ ಅಡುಗೆ ಮಾಡೋದಿತ್ತು. ಡೈಲಿ 2,000 ಜನಕ್ಕೆ ಕೆಲಸ ಇತ್ತು. ಅದ್ರ ಸಂಬಂಧ ನಾವು ಹೋದ್ಲೇನ ಎಲ್ಲ ಲೋಡ್ ಬಂದಿತ್ತು. ಲೋಡ್ ಎಲ್ಲ ಅನ್ಲೋಡ್ ಮಾಡಿ ಆಮೇಲೆ ಸ್ವಲ್ಪ ಫ್ರೆಶ್ ಆಗಿ ಬರೋಣ ಅಂತ ಹೋದ್ವಿ. ಫ್ರೆಶ್ ಆಗೋಕ್ಕೆಲ್ಲ ರೂಮ್ ಕೊಟ್ಟಿದ್ರು ನಮ್ಗೆ. ಅಲ್ಲಿಗೆ ಎಲ್ಲ ವ್ಯವಸ್ಥೆ ಇತ್ತು. ಅಲ್ಲೇ ನಮಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕರು. ಅವ್ರ ಜೊತೆ ಎಲ್ಲ ಅದಾದಮೇಲೆ ಬಂದು ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಸ್ವಲ್ಪ ಮತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊತ ಮಲ್ಕೊಂಡಿದ್ವಿ. ಮಲ್ಕೊಂಡು ಒಂದು 3 to 4 hours ಮಲ್ಕೊಂಡು ಮತ್ತು ಎಚ್ಚರ ಆಯಿತು. ಎದ್ದು ಮತ್ತು ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಕೆಲಸ ಎಲ್ಲ ಬಿಡಿಸೋದು ಮತ್ತು ಹೆಚ್ಚೋದು ಅದೆಲ್ಲ ಇರುತ್ತೆ. ಆದರೂ ಟೈಮ್ ಪಾಸ್ ಆಗುತ್ತೆ, ಅಷ್ಟೊಂದೇನು ಕೆಲಸ ಇರೋದಿಲ್ಲ. ಅದೆಲ್ಲ ಮುಗಿಸ್ಕೊಳತ್ಲೇನ ನೈಟ್ ಒಂದು 7:30-8 ಗಂಟೆ ಆಗಿತ್ತು. ಆಮೇಲೆ ಎಲ್ಲರೂ ಹೋಗ್ರಪ್ಪ ಮಲ್ಕೋರಿ ಅಂತಂದು ಬಿಟ್ಟರು ನಮ್ಮನ್ನು. ಮಲ್ಕೊಳಕ್ಕಂತಂದು ನಾವು ಹೊರಗೆ ಬಂದು ಅಲ್ಲಿಂದ ನಮ್ಮ ರೂಟ್ ಸೈಡ್ ಹೊಂಟ್ವಿ. ನಾನು ನಮ್ಮಣ್ಣ ಇಬ್ಬರು ಸೇರಿ ಮಲ್ಕೊಂಡು ಅಲ್ಲಿಂದ ಮತ್ತು ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತಾರೆ. ನಾವೆಲ್ಲ ರೆಡಿಯಾಗಿ ಬರ್ತಲೇ 4:15 ಮಾಡ್ತೀವಿ. ಚಾಕು ಹಿಡ್ಕೊಂಡು ಮತ್ತು ಕೆಲಸದ ಕಡೆಗೆ ಹೋಗ್ಬೇಕು. ಮತ್ತು ಅಲ್ಲಿಗೆ ಹೋದ್ಕಿ ಮತ್ತು ತರಕಾರಿ ಹೆಚ್ಚಬೇಕು. ಬೆಳಗ್ಗೆ ಎದ್ದು ಟಿಫನ್ನು ಮತ್ತು ಎಲ್ಲ ರೆಡಿ ಮಾಡ್ಬೇಕಲ್ಲ, ಅದಕ್ಕಂತ ತರಕಾರಿ ಹೆಚ್ಚಕ್ಕೆ ಕುಂದಿರ್ಸ್ತಾರೆ ನಮ್ಮನ್ನು. ಆಮೇಲೆ ಸ್ವಲ್ಪ ಹೊತ್ತಾಗಿದ್ಮೇಲೆ ತರಕಾರಿ ಹೆಚ್ಚಕ್ಕೆ ಬಿಟ್ಟು ಈ ಕಡೆ ಬಂದ್ವಿ. ಇಲ್ಲಿ ಇಡ್ಲಿ ಎಲ್ಲ ಮಾಡ್ತಿದ್ರು. ನಮ್ಗೆ ಸ್ವಲ್ಪ ಹಾಲು ಒಯ್ದಿತ್ತು. ನಾನು ನಮ್ಮ ಅಣ್ಣ ಇಬ್ಬರು ಗಾಡಿ ತೊಗೊಂಬಂದ್ವಿ. ಅಲ್ಲಿಂದ ಟೀ ಕುಡ್ದು ಮತ್ತೆ ರೂಟೀನ್ ರಿಪೀಟ್ ಆಗುತ್ತೆ. ಮತ್ತೆ Please follow my channel for crazy content.